ಯಾರಿಗೆ ಅನ್ನುವಂತಹ ಅಭಿಯಾನ ಈಗಾಗಲೇ ಆರಂಭ ಆಗಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಸದರು ಯಾರಾಗಬೇಕು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಕ್ಷಣಕ್ಕೂ ಒಂದು ಕಡೆ ರಂಗೆ ಇರ್ತಾ ಇದೆ ಲೋಕ ಎಲೆಕ್ಷನ್ ಅಖಾಡ. ರಾಜ್ಯದ 28 ಕ್ಷೇತ್ರಗಳ ಬಗ್ಗೆ ನಾವು ನಮ್ಮ ರಾಜ್ ನ್ಯೂಸ್ ನಲ್ಲಿ ನಿಮಗೆ ಮಂಥನ ಮಾಡ್ತಾ ಹೋಗ್ತಾ ಇದ್ದೀವಿ. ಎಲೆಕ್ಷನ್ ಪೂರ್ವ ಸರ್ವೆ ಕರೆ ಮಾಡಿ ವೋಟ್ ಮಾಡಿ ಈಗಾಗಲೇ ಆರಂಭ ಆಗಿದೆ ಅಭಿಯಾನ. ನೀವು ಕೂಡ ಕರೆ ಮಾಡಿ ವೋಟ್ ಮಾಡಿ. ಕ್ಷೇತ್ರದ ಸ್ಥಿತಿಗತಿ ಬಗ್ಗೆ, ಕೈಕಮಲ ಅಭ್ಯರ್ಥಿ ಭವಿಷ್ಯದ ಬಗ್ಗೆ ಏನಾಗುತ್ತೆ, ಯಾರು ಮುನ್ನುಡಿಯನ್ನ ಬರೀತಾರೆ, ಯಾರು ಈ ಬಾರಿಯ 2024ರ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನುವ ಅಭಿಪ್ರಾಯವನ್ನ ನೀವು ಕೂಡ ವ್ಯಕ್ತಪಡಿಸಬಹುದು. ರಾಜ್ ನ್ಯೂಸ್ ನಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚಿಂತನ ಮಂಥನ ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಹೇಗೆ ಬಿಸಿಲಿನ ಕಾವು, ಬಿಸಿಲಿನ ಧಗೆ ಹೆಚ್ಚಾಗ್ತಾ ಇದೆ, ಇತ್ತ ಲೋಕ ಅಖಾಡದ ಕಾವು ಕೂಡ ಜೋರಾಗ್ತಾ ಇದೆ. ಹಾಗಾಗಿ ಕ್ಷಣದಿಂದ ಕ್ಷಣಕ್ಕೆ ಸೆಂಟ್ರಲ್ ಎಲೆಕ್ಷನ್ ಅಖಾಡಕ್ಕೆ ಭಾರೀ ಪೈಪೋಟಿ ಎದುರಾಗ್ತಾ ಇದೆ. ರಾಜ್ಯದ 28 ಲೋಕ ಕ್ಷೇತ್ರಗಳ ಬಗ್ಗೆ ನಮ್ಮ ರಾಜ್ ನ್ಯೂಸ್ ನಲ್ಲಿ ಈಗಾಗಲೇ ಮಂಥನ ನಡೀತಾ ಇದೆ. ಅದು ನಿಮಗೂ ಕೂಡ ಗೊತ್ತಿದೆ. ಎಲೆಕ್ಷನ್ ಪೂರ್ವ ಸರ್ವೆ ಇದು. ಹಾಗಾಗಿ ನೀವು ಕರೆ ಮಾಡಿ ವೋಟ್ ಮಾಡಿ. ಈ ರೀತಿಯಾದಂತಹ ಒಂದು ಸಂದರ್ಭ ಬಹಳ ಕಡಿಮೆ. ಆಕ್ಚುಲಿ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ MP ಯಾರಾಗಬೇಕು ಅನ್ನುವಂತಹ ಆಯ್ಕೆಯನ್ನ ನೀವು ಎಲೆಕ್ಷನ್ಗೂ ಮುಂಚೆನೆ ಹೇಳೋದು ಬಹಳ ಉತ್ತಮ ಅಂತ ಹೇಳ್ಬೋದು. ಕ್ಷೇತ್ರದ ಸ್ಥಿತಿಗತಿ ಹೇಗಿದೆ, ಈ ಹಿಂದೆ ಇದ್ದಂತಹ ಸಂಸದರು ಎಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಇನ್ನು ಯಾವ್ಯಾವ ಅಭಿವೃದ್ಧಿ ಕೆಲಸಗಳು ಆಗಬೇಕು ಏನು ಅನ್ನೋದ್ರ ಬಗ್ಗೆ ನೀವು ಕರೆ ಮಾಡಿ ವೋಟ್ ಮಾಡಬಹುದು. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಕಾಂಗ್ರೆಸ್ ಪ್ರತಿಷ್ಠಿತ ಬೆಂಗಳೂರು ಗ್ರಾಮಾಂತರದಲ್ಲಿ ಹೇಗಿದೆ ಹಾಗಾದ್ರೆ ಎಲೆಕ್ಷನ್ ಫೀವರ್. ಬೆಂಗಳೂರು ಗ್ರಾಮಾಂತರ ಅಂದ ತಕ್ಷಣ ಬಂಡೆ ಬ್ರದರ್ಸ್ ನೆನಪಾಗ್ತಾರೆ. ಆ ಬಂಡೆ ಬ್ರದರ್ಸ್ ಎದುರಾಳಿಯಾಗಿ ಈಗ ಹಾರ್ಟ್ ಸರ್ಜನಿಸ್ಟ್, ದಿ ಫೇಮಸ್ ಅಂತಾನೆ ಹೇಳ್ಬೋದು, ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ HD ಕುಮಾರಸ್ವಾಮಿ ಅವರ ಭಾವ ಡಾಕ್ಟರ್ CN ಮಂಜುನಾಥ್ ಅವರು ಅಖಾಡದಲ್ಲಿ ಇದ್ದಾರೆ. ಬಂಡೆ ಬ್ರದರ್ಸ್ ವಿರುದ್ಧ ಹಾಗಾದ್ರೆ ಕಮಾಲ್ ಮಾಡ್ತಾರಾ ಕಮಲಾಧಿಪತಿ? ಯಾಕಂತಂದ್ರೆ ಅಳೆದು ತೂಗಿ ಬೆಂಗಳೂರು ಗ್ರಾಮಾಂತರವನ್ನ ಕಬ್ಜಾ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಎಲ್ಲಾ ರೀತಿಯಾದಂತಹ ಆಲೋಚನೆಯನ್ನ ಮಾಡೋದ್ರ ಮುಖಾಂತರ DK ಬಂಡೆ ಬ್ರದರ್ಸ್ ಎದುರಾಳಿಯಾಗಿ ಡಾಕ್ಟರ್ CN ಮಂಜುನಾಥ್ ಅವರನ್ನ ಕಡಕ್ಕೆ ಇಳಿಸಿರೋದು ಬಹಳ ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಹಾಗಾದ್ರೆ ಚುನಾವಣೆ ಅನ್ನುವಂತಹ ಗಣಿತದಲ್ಲಿ ಪಾಸ್ ಆಗೋರು ಯಾರು, ಫೇಲ್ ಆಗೋರು ಯಾರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. 2 ಬಾರಿ ಗೆದ್ದು ಸಂಸದರಾಗಿರುವಂತಹ DK ಸುರೇಶ್ ಈ ಬಾರಿ ಏನಾಗುತ್ತೆ? ಡಾಕ್ಟರ್ CN ಮಂಜುನಾಥ್ ಅವರ ಪರವಾಗಿ ಬಹಳ ಒಲವು ವ್ಯಕ್ತ ಆಗ್ತಾ ಇದೆ. ಬಂಡೆ ಬ್ರದರ್ಸ್ ಈ ಬಾರಿ ಸೋಲ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಅದು ಅಷ್ಟರ ಮಟ್ಟಿಗೆ ಸುಲಭದ ಮಾತ. ಡಾಕ್ಟರ್ CN ಮಂಜುನಾಥ್ ಅವರು ಮೊದಲ ಬಾರಿಗೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಗೆಲ್ಲೋರ್ ಯಾರು, ಸೋಲೋರ್ ಯಾರು ಅನ್ನುವಂತಹ ಪ್ರಶ್ನೆ ಮಾತ್ರ ಮೂಡ್ತಾ ಇದೆ. ಕಾಂಗ್ರೆಸ್ ಪ್ರತಿಷ್ಠಿತ ಬೆಂಗಳೂರು ಗ್ರಾಮಾಂತರದಲ್ಲಿ ಹಾಗಾದ್ರೆ ಹೇಗಿದೆ ಎಲೆಕ್ಷನ್ ಫೀವರ್? ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಯಾರಿಗೆ ಕಾದಿದೆ ಅದೃಷ್ಟ, ಯಾರಿಗೆ ಕಾದಿದೆ ದುರಾದೃಷ್ಟ? ವರ್ಕೌಟ್ ಆಗುತ್ತಾ ಹಾಗಾದ್ರೆ ಪಂಚ ಗ್ಯಾರಂಟಿಯ ಕಾರ್ಯಸೂತ್ರ? ಈಗಾಗಲೇ ರಾಜ್ಯದಲ್ಲಿ 5 ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತಾ ಇದೆ ಅಂತ ಗೊತ್ತಿದೆ. ಅದರಲ್ಲೂ ಮುಖ್ಯವಾಗಿ ಬಂಡೆ ಬ್ರದರ್ಸ್ ಅಂತಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ? ಪವರ್ ಸೆಂಟರ್, ಕರ್ನಾಟಕವನ್ನ ಆಳ್ತಾ ಇರುವಂತಹ ಘಟಾನುಘಟಿ ನಾಯಕರು ಅಂತಾನೆ ಹೇಳ್ಬೋದು. ಬೆಂಗಳೂರು ಗ್ರಾಮಾಂತರದಿಂದ ಇತ್ತ DK ಸುರೇಶ್ ಅವರಾದ್ರೆ ಕರ್ನಾಟಕದ ಉಪ ಮುಖ್ಯಮಂತ್ರಿಗಳಾಗಿದ್ದಾರೆ DK ಶಿವಕುಮಾರ್ ಅವರು. ಹಾಗಾಗಿ ಎಲ್ಲರನ್ನ ಗೆಲ್ಲಿಸಿಕೊಂಡು ಬರುವಂತಹ ಹೊಣೆಗಾರಿಕೆಯನ್ನ DK ಶಿವಕುಮಾರ್ ಅವರು ಒತ್ಕೊಂಡಿದ್ದಾರೆ. ಅಂದ್ರೆ ಅವರ ತಮ್ಮ ಆದಂತಹ DK ಸುರೇಶ್ ಅವರನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಎಷ್ಟು ವರ್ಕೌಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ. ಹಾಗಾದ್ರೆ ವರ್ಕೌಟ್ ಆಗುತ್ತಾ ಪಂಚ ಗ್ಯಾರಂಟಿಯ ಕಾರ್ಯಸೂತ್ರ? ಮತ್ತೊಂದು ಗೆಲುವಿನ ನಿರೀಕ್ಷೆಯಲ್ಲಿ ಈಗ ಹಾಲಿ ಸಂಸದ DK ಸುರೇಶ್ ಅವರಿದ್ದಾರೆ. ಕನಕಪುರ ಬಂಡೆ ಬ್ರದರ್ಸ್ ವಿರುದ್ಧ ಕಮಾಲ್ ಮಾಡ್ತಾರ ಹಾಗಾದ್ರೆ ಈ ಡಾಕ್ಟರ್? ಗೊತ್ತಿಲ್ಲ ಏನಾಗುತ್ತೆ ಅಂತ. ಡಾಕ್ಟರ್ ಮಂಜುನಾಥ್, DK ಸುರೇಶ್ ಮತ ಮಲ್ಲ ಯುದ್ಧ ಈಗಾಗಲೇ ಆರಂಭ ಆಗಿದ್ದಾಗಿದೆ. ಭಲ ಹೇಗಿದೆ ಅಂತಂದ್ರೆ ಡಾಕ್ಟರ್ ಮಂಜುನಾಥ್ ವರ್ಸಸ್ ಒಂದು ಕಡೆ ಹೃದಯವಂತ, ಇನ್ನೊಂದು ಕಡೆ ಬುದ್ಧಿವಂತ. ಯಾಕಂತಂದ್ರೆ ಹಾರ್ಟ್ ಸರ್ಜನಿಸ್ಟ್ ಆಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರಿಗೆ
ಗೆಲ್ಲುವಂತ ಕೆಪಾಬಿಲಿಟಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯನನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಗೆಲ್ಸ್ಕೊಂಡು ಬರುವಂತಹ ಹೊಣೆಗಾರಿಕೆಯನ್ನ ಇತ್ತ ಕೇಂದ್ರ ನಾಯಕರೇ ಹೊತ್ಕೊಂಡಿದ್ದಾರೆ. ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಮೊನ್ನೆ ಅಷ್ಟೇ ರಾಜ್ಯಕ್ಕೆ ಬಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಭರ್ಜರಿ ಭಾಷಣವನ್ನ ಮಾಡೋದ್ರ ಮುಖಾಂತರ ಲೀಡಿಂಗ್ ನಲ್ಲಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ಗೆಲ್ಸ್ಕೊಂಡು ಬರ್ತೀವಿ ಅಂತ ಶಪಥವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಈ ಬಾರಿ ಯಾರ ಪರ? ಈ ಬಾರಿ ಮಂಜುನಾಥ್ ಗೆಲ್ಲೋದು ಫಿಕ್ಸಾ ಅಥವಾ ಡಿಕೆಎಸ್ ಗೆಲ್ಲೋದು ಫಿಕ್ಸಾ? ಬೆಂಗಳೂರು ಗ್ರಾಮಾಂತರದ ಜನತೆಯ ವೋಟ್ ಯಾರಿಗೆ? ಈಗಾಗಲೇ ಡಿಕೆಎಸ್ ವಿರುದ್ಧ ಗೆಲುವನ್ನ ಸಾಧಿಸೋದಕ್ಕೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ನಾನಾ ರೀತಿಯಾದಂತಹ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಅದರಲ್ಲೂ ಮೊನ್ನೆಯಷ್ಟೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ ಮಗಳಿದ್ದಂಗೆ ಯಾರೂ ಕೂಡ ಮಾರ್ಕೊಳ್ಳೋದಕ್ಕೆ ಹೋಗಬೇಡಿ, ನ್ಯಾಯವಾಗಿ ವೋಟ್ ಮಾಡಿ, ಮತವನ್ನ ಯಾವುದೇ ಕಾರಣಕ್ಕೂ ಕೂಡ ಮಾರ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ ಅಂತ ಭಾವನಾತ್ಮಕವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿರೋದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಅದೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಈ ರೀತಿಯಾದಂತಹ ಪದ ಬಳಕೆಯನ್ನ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ವರ್ಕೌಟ್ ಆಗ್ತಾ ಇದೆ. ಈ ಬಾರಿ ಬಂಡೆ ಬ್ರದರ್ಸ್ ಅನ್ನ ಪುಡಿ ಪುಡಿ ಮಾಡೋದಕ್ಕೆ, ಬಂಡೆಯನ್ನ ಛಿದ್ರ ಮಾಡೋದಕ್ಕೆ ನೇರವಾಗಿ ಹೃದಯವಂತ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ಕಣಕ್ಕೆ ಇಳಿಸಿದ್ದಾರೆ. ಈಗಾಗಲೇ ಡಿ.ಕೆ. ಸುರೇಶ್ ಅವರು ಸಿದ್ದರಾಮಯ್ಯನವರು ಕೊಟ್ಟಂತಹ 5 ಗ್ಯಾರಂಟಿಗಳನ್ನ ಬಹಳ ಪ್ರಚಾರ ಮಾಡ್ತಾ ಇದ್ದಾರೆ. ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಈ ಪಂಚ ಗ್ಯಾರಂಟಿಗಳೇ ಕೈ ಹಿಡಿತಾ ಇದೆ. ಅದರಲ್ಲೂ 2 ಬಾರಿ ಸಂಸದರಾಗಿ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬರ್ತಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಇತ್ತ ಉಪ ಮುಖ್ಯಮಂತ್ರಿಯಾದಂತಹ ಡಿ.ಕೆ. ಶಿವಕುಮಾರ್ ಅವರು ತಮ್ಮನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾಗಿ ಈ ಬಾರಿ ಪೈಪೋಟಿ ಹೆಚ್ಚಾಗಿದೆ. ಎಚ್ ಡಿ ದೇವೇಗೌಡರ ಗತ ವೈಭವ ಒಂದು ಕಡೆ, ಅವರ ಅಳಿಯ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ನೇರವಾಗಿ ಕಣದಲ್ಲಿ ಇಳಿದಿದ್ದಾರೆ. ಅವ್ರಿಗೂ ಕೂಡ ಪ್ರತಿಷ್ಠೆಯ ಕಣ ಅಂತಾನೆ ಹೇಳ್ಬೋದು. ದೇವೇಗೌಡರು ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಇತ್ತ ಡಿ.ಸಿ.ಎಂ ಹೇಗೆ ಶತಾಯಗತಾಯ ಪ್ರಯತ್ನವನ್ನ ಪಡ್ತಾ ಇದ್ದಾರೋ, ಹಾಗೆ ಇಲ್ಲಿ ಮಾಜಿ ಸಿಎಂ ಹಾಗೆ ಮಾಜಿ ಪ್ರಧಾನಿಗಳು ಕೂಡ ಅಷ್ಟೇ ವರ್ಕೌಟ್ ಅನ್ನ ಆರಂಭ ಮಾಡಿದ್ದಾರೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ರಣರೋಚಕ ಕಾಳಗದಂತೆ ಏರ್ಪಾಟಾಗಿದೆ. ಹಾಗಾಗಿ ಕಬ್ಬಾಳಮ್ಮನ ಕೃಪೆ ಯಾರಿಗೆ ಅನ್ನುವಂತಹ ಪ್ರಶ್ನೆ ಮಾತ್ರ ಮೂಡ್ತಾ ಇದೆ. ಡಿ.ಕೆ. ಸಹೋದರರ ಪ್ರಾಬಲ್ಯ ಒಂದು ಕಡೆ, ಮೋದಿ ಹಾಗೆ ದೇವೇಗೌಡರ ಬಲಾಬಲ ಒಂದು ಕಡೆ, ಇದರ ನಡುವೆ ಜನರು ಯಾರಿಗೆ ಕೃಪೆ ತೋರ್ತಾರೆ ಅನ್ನೋದೇ ಪ್ರಶ್ನೆಯಾಗಿರುವಂಥದ್ದು. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಆರಂಭ ಮಾಡಿದ್ದಾರೆ ಪ್ರಚಾರವನ್ನ. ಆ ಪ್ರಚಾರಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಮತ ಕಬಳಿಕೆಗೆ ಸಜ್ಜಾಗಿದ್ದಾರೆ. ಅಷ್ಟೇ ಕೌಂಟರ್ ಅನ್ನ ಕೊಡೋದ್ರ ಮುಖಾಂತರ ಡಿ.ಕೆ. ಸುರೇಶ್ ಅವರು ಕೂಡ ನಾನಾ ರೀತಿಯಾದಂತಹ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರವನ್ನ ಗೆಲ್ಲೋರು ಯಾರು ಇಲ್ಲ, ಇಲ್ಲಿ ಬಂಡೆ ಬ್ರದರ್ಸ್ ಬಿಟ್ರೆ ಬೇರೊಬ್ರು ಆಡಳಿತವನ್ನ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾರ್ಪಾಟಾಗಿದೆ. ಬಟ್ ಅದನ್ನ ಚೇಂಜ್ ಮಾಡ್ತಾರಾ? ಚುನಾವಣೆ ಅನ್ನುವಂತಹ ಗಣಿತದಲ್ಲಿ ಗೆದ್ದು ಬೀಗ್ತಾರಾ? ಹಾಗಾದ್ರೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಒಟ್ಟಾರೆಯಾಗಿ 2019ರಲ್ಲೂ ಡಿ.ಕೆ. ಸುರೇಶ್ ಸಂಸದರಾಗಿ ಆಯ್ಕೆಯಾದರು. 2014ರಲ್ಲೂ ಕೂಡ ಡಿ.ಕೆ. ಸುರೇಶ್ ಅವರು ಸಂಸದರಾಗಿ ಆಯ್ಕೆಯಾದರು. ಬಿಜೆಪಿ ಅಭ್ಯರ್ಥಿಯನ್ನ ಹೀನಾಯವಾಗಿ ಸೋಲಿಸೋದ್ರ ಮುಖಾಂತರ ಬರೋಬ್ಬರಿ 2 ಲಕ್ಷದ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸೋದ್ರ ಮುಖಾಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲುವಿನ ಪತಾಕಿಯನ್ನ ಹಾರಿಸಿದ್ರು. ಹಾಗಾಗಿ ಈ ಬಾರಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಯಾವ ರೀತಿ ಕಮಾಲ್ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ನಾವು ಗಮನಿಸ್ತಾ ಇದ್ದೀವಿ, ಡಿ.ಕೆ. ಬ್ರದರ್ಸ್ ಅವರ ಆಡಳಿತ ಹೇಗಿದೆ ರಾಜ್ಯದಲ್ಲಿ. ಒಂದು ರೀತಿಯಾಗಿ ಕರ್ನಾಟಕವನ್ನ ಅವರು ಪವರ್ ಸೆಂಟರ್ ಆಗಿ ಮಾರ್ಪಾಟ್ ಮಾಡಿಕೊಂಡಿದ್ದಾರೆ. ಕಂಪ್ಲೀಟ್ ಆಗಿ ಬಿಜೆಪಿ ನಾಯಕರಿಗೆ ಸೆಡ್ಡನ್ನ ಹೊಡೆಯೋದಕ್ಕೆ ಡಿ.ಕೆ. ಬ್ರದರ್ಸ್ ಯಾವಾಗಲೂ ಕೂಡ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗ ತಮ್ಮನನ್ನ ಸೋಲಿಸೋದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಭಾವನನ್ನ ಮುಂದೆ ಬಿಟ್ಟಿರೋದು ಡಿ.ಕೆ. ಬ್ರದರ್ಸ್ಗೆ ಒಂದು ರೀತಿಯಾದಂತಹ ತಳಮಳ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಬಾರಿ ಒಂದು ರೀತಿಯಾದಂತಹ ಕದನ ಕಲ
ಹೆಚ್ಚಾಗ್ತಾ ಇದೆ. ಹಾಗಾಗಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಕಾದಷ್ಟು ನೋಡ್ಬೇಕಾಗುತ್ತೆ. ಗಮನಿಸ್ತಾ ಇದ್ದೀರಾ 2014 2019 ಎಲೆಕ್ಷನ್ ನಲ್ಲಿ ಡಿಕೆ ಸುರೇಶ್ ವಿಜಯ ಪತಾಕೆಯನ್ನ ಹಾರಿಸಿದ್ರು. ಲೀಡಿಂಗ್ ನಲ್ಲಿ ಗೆದ್ದಿದ್ರು. ಲಕ್ಷ ಲಕ್ಷ ಮತಗಳಿಂದ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಹವಾ ಸೃಷ್ಟಿ ಮಾಡಿದ್ರು ಡಿಕೆ ಸುರೇಶ್. ಕಳೆದ 2 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೈ ಅಭ್ಯರ್ಥಿಗೆ ಸ್ವೀಕಾರವನ್ನ ಮಾಡಿದ್ರು ಮತದಾರ ಪ್ರಭುಗಳು. 2 ಸಾರಿ ಗೆಲ್ಸಿದ್ದಾರೆ, ಇಲ್ಲ ಅಂತಲ್ಲ. ಈ ಬಾರಿ ಏನಾಗುತ್ತೆ? ಮೋಸ್ಟ್ಲಿ ಮೇ ಬಿ ಮೇ ನಾಟ್ ಬಿ ಚೇಂಜಸ್ ಬೇಕು ಅಂತ ಏನಾದ್ರೂ ಅಂದ್ಕೋಬಹುದಾ? 8 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿರುವಂತಹ ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು? ಚುನಾವಣೆ ಅನ್ನುವಂತಹ ಗಣಿತದಲ್ಲಿ ಪಾಸ್ ಆಗೋರು ಯಾರು, ಫೇಲ್ ಆಗೋರು ಯಾರು? ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ 2014 ಕಂಪ್ಲೀಟ್ ಚಿತ್ರಣವನ್ನ ಗಮನಿಸ್ತಾ ಇದ್ದೀವಿ. ಡಿಕೆ ಸುರೇಶ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ರು. ಬರೋಬ್ಬರಿ 6,52,723 ಮತಗಳನ್ನ ಗಳಿಸೋದ್ರ ಮುಖಾಂತರ ಅಲ್ಲಿ ಅವ್ರನ್ನ ಟಚ್ ಮಾಡೋಕೆ ಆಗೋದಿಲ್ಲ ಅನ್ನುವ ರೀತಿ 2 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ತುಳಸಿ ಮುನಿರಾಜು ಗೌಡ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ರು. 4,21,243 ಮತಗಳನ್ನ ಪಡ್ಕೊಂಡಿದ್ರು. ಅಲ್ಲಿ ಎಷ್ಟು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಅಂದ್ರೆ ಒಂದಲ್ಲ ಎರಡಲ್ಲ 2,31,480 ಮತಗಳ ಅಂತರದಿಂದ ಸೋಲನ್ನ ಕಂಡಿರ್ತಾರೆ ಮುನಿರಾಜ್ ಗೌಡರು 2014 ಲೋಕಸಭಾ ಚುನಾವಣೆಯಲ್ಲಿ. ಗಮನಿಸ್ತಾ ಇದ್ದೀವಿ 2014 ಲೋಕಸಭಾ ಚುನಾವಣೆಯ ರಿಸಲ್ಟ್ ಅನ್ನ ನೀವೀಗ ಗಮನಿಸಿದ್ರೆ 2,31,840 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ಈಗಾಗಲೇ ಅರ್ಥ ಆಗಿರುತ್ತೆ 2 ಲಕ್ಷ ಮತಗಳು ಅಂದ್ರೆ ಹೈ ಲೀಡಿಂಗ್ ಅಲ್ಲಿ ಗೆದ್ದಿದ್ದಾರೆ. ಕೆಲವರು 10, 20, 30, 50 ಹಿಂಗೆ ಗೆಲ್ಲೋದೇ ಕಷ್ಟ. ಬಟ್ ಇಲ್ಲಿ ಡಿಕೆ ಸುರೇಶ್ 2,31,840 ಮತಗಳ ಅಂತರದಿಂದ ಜಯಬೇರಿಯನ್ನ ಬಾರಿಸಿರೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಹಾಗಾಗಿ ಡಿಕೆ ಸುರೇಶ್ ಅವರನ್ನ ಸೋಲಿಸೋದಕ್ಕೆ ಅಳೆದು ತೂಗಿ ಮತಗಜವನ್ನೇ ಆಯ್ಕೆ ಮಾಡೋದ್ರ ಮುಖಾಂತರ ಈ ಬಾರಿ ಡಿಕೆ ಸುರೇಶ್ಗೆ ಸೋಲಿನ ರುಚಿಯನ್ನ ಉಣಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಗಜಪಡೆಯನ್ನ ಹೃದಯವಂತನನ್ನ ಆಯ್ಕೆ ಮಾಡಿದೆ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಪ್ರಾಣಗಳನ್ನ ಕಾಪಾಡಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಬಹಳ ಜನ ಬೆಂಬಲ ಇದೆ, ಬಹಳ ಸಪೋರ್ಟ್ ಇದೆ. ಅದರಲ್ಲೂ ಮುಖ್ಯವಾಗಿ ಕೇವಲ ಬೆಂಗಳೂರು ಗ್ರಾಮಾಂತರದ ಜನತೆ ಅಷ್ಟೇ ಅಲ್ಲದೆ ರಾಜ್ಯದಾದ್ಯಂತ ಜನರು ಡಾಕ್ಟರ್ CN ಮಂಜುನಾಥ್ ಅವರನ್ನ ದೇವರಂತೆ ಕಾಣ್ತಾ ಇದ್ದಾರೆ. ಪ್ರಾಣವನ್ನ ಉಳಿಸಿದಂತಹ ದೇವರು ಅಂತ ಈಗಾಗಲೇ ಎಷ್ಟೋ ಮಂದಿ ಹೇಳಿದ್ದಾರೆ. ಹಾಗಾಗಿ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಇದು ನಿಜಕ್ಕೂ ಕೂಡ ಪ್ಲಸ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಟ್ರಿಕ್ಸ್ ಯೂಸ್ ಮಾಡಿಲ್ಲ. ಈ ಹಿಂದೆ ಮಾಡಿದಂತಹ ಕೆಲಸಗಳನ್ನ ಜನರು ಗುರುತಿಸ್ಕೊಳ್ತಾ ಇದ್ದಾರೆ, ಜನರು ನೆನಪಿಸ್ಕೊಳ್ತಾ ಇದ್ದಾರೆ. ಅವರನ್ನ ಈ ಬಾರಿ ಗೆಲ್ಲಿಸಲೇಬೇಕು ಅಂತ ಅಂದುಕೊಳ್ತಾ ಇದ್ದಾರೆ. ಹಾಗಾದ್ರೆ ಕಾದ್ ನೋಡ್ಬೇಕಾಗುತ್ತೆ ಬೆಂಗಳೂರು ಗ್ರಾಮಾಂತರಕ್ಕೆ ಯಾರಾಗ್ತಾರೆ ಅಧಿಪತಿಗಳು, ಹೃದಯವಂತಾನ ಅಥವಾ ಬುದ್ಧಿವಂತಾನ? ಏನಾಗುತ್ತೆ ಹಾಗಾದ್ರೆ? ಈಗಾಗಲೇ ನಾವು ಗಮನಿಸಿದ್ವಿ 2014 ಜಯಬೇರಿ ಏನೋ ಬಾರಿಸುದು. ಹಾಗಾದ್ರೆ 2019 ಏನಾಯ್ತು? ಡಿಕೆ ಸುರೇಶ್ 8,78,258 ಮತಗಳನ್ನ ಪಡೆಯೋದ್ರ ಮುಖಾಂತರ ಗೆಲುವನ್ನ ಸಾಧಿಸಿದ್ರು ಡಿಕೆ ಸುರೇಶ್ ಅವರು. 8,78,258 ಮತಗಳನ್ನ ಪಡೆಯೋದ್ರ ಮುಖಾಂತರ 2019 ಕೂಡ ಗೆಲುವನ್ನ ಸಾಧಿಸಿರ್ತಾರೆ. ಇವರ ವಿರುದ್ಧವಾಗಿ 2019 ಯಾರು ಸ್ಪರ್ಧೆ ಮಾಡಿದ್ರು ಅಂತ ಗಮನಿಸ್ತಾ ಇದ್ದೀರಾ? ಅಶ್ವಥ್ ನಾರಾಯಣಗೌಡರು ಸ್ಪರ್ಧೆಯನ್ನ ಮಾಡಿರ್ತಾರೆ ಬಿಜೆಪಿ ಅಭ್ಯರ್ಥಿಯಾಗಿ. 6,71,388 ಮತಗಳನ್ನ ಪಡೆಯೋದ್ರ ಮುಖಾಂತರ ಸೋಲನ್ನ ಕಂಡಿರ್ತಾರೆ ಅಶ್ವಥ್ ನಾರಾಯಣಗೌಡ. ಅಲ್ಲೂ ಕೂಡ ಬರೋಬ್ಬರಿ 2,06,870 ಮತಗಳನ್ನ ಪಡೆಯೋದ್ರ ಮುಖಾಂತರ ಗೆಲುವಿನ ನಾಗಾಲೋಟವನ್ನ ಕಂಡಿರ್ತಾರೆ ಡಿಕೆ ಸುರೇಶ್. ಬಹಳ ಕುತೂಹಲ ಕೆರಳಿಸ್ತಾ ಇದೆ. 2019, 2014 ಕೂಡ 2 ಲಕ್ಷ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿರ್ತಾರೆ. ಆದ್ರೆ ಈ ಬಾರಿ ಏನಾಗಬಹುದು? 2019, 2014 ದಿಗ್ವಿಜಯವನ್ನ ಸಾಧಿಸಿದ್ರು, ಓಕೆ ಒಪ್ಕೊಳ್ಳೋಣ. ಬಟ್ 2024 ಲೋಕಸಭಾ ಚುನಾವಣೆಯಲ್ಲಿ ಹಾಗಿಲ್ಲ. ಡಾಕ್ಟರ್ CN ಮಂಜುನಾಥ್ ಅವರು ಕಣದಲ್ಲಿದ್ದಾರೆ.
ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಇತ್ತ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಪಣವನ್ನ ತೊಟ್ಟಿದ್ದಾರೆ. ಇತ್ತ ಡಿಕೆ ಸುರೇಶ್ ಅವರ ಪರವಾಗಿ ಸರಿಸಮಾನ ಅಂತಾನೆ ಹೇಳ್ಬೋದು ಡಿಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರದ ಜಿದ್ದಾಜಿದ್ದಿನ ಪೈಪೋಟಿ ಎಲ್ಲಿಗೆ ಬಂದು ಮುಟ್ಟುತ್ತೆ ಅನ್ನೋದನ್ನ ಕಾದಷ್ಟು ನೋಡ್ಬೇಕಾಗುತ್ತೆ.